ಮೈಸೂರಿನಲ್ಲಿ ರಜನಿಕಾಂತ್ ಜೈಲರ್ 2 ಸಿನಿಮಾ ಶೂಟಿಂಗ್ ಶುರುವಾಗಿದೆ. ಮೈಸೂರಿನ ಬಿಳಿಕೆರೆ ಬಳಿ ಜೈಲರ್ 2 ಸಿನಿಮಾ ಶೂಟಿಂಗ್ ಶುರುವಾಗಿದೆ. ಇದರಿಂದ ಇವತ್ತಿನಿಂದ 3 ದಿನಗಳವರೆಗೆ ಜೈಲರ್ 2 ಸಿನಿಮಾ ಶೂಟಿಂಗ್ ಆಗುತ್ತೆ. ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಜನಿಕಾಂತ್ ಅವರ ಎಂದಿನ ಸ್ಟೈಲ್ನಲ್ಲೇ ಶೂಟಿಂಗ್ ಶುರುವಾಗಿದೆ. ಸಿನಿಮಾ ತಂಡ ಅಲ್ಲಿದೆ. ನಟ ರಜನಿಕಾಂತ್ ಫೇವರೆಟ್ ಜಾಗಗಳಲ್ಲಿ ಮೈಸೂರು ಕೂಡ ಒಂದು. ಹಾಗಾಗಿ ಮೈಸೂರಿನಲ್ಲಿ ಶೂಟಿಂಗ್ ಆಗ್ತಾ ಇದೆ. ಈ ಹಿಂದೆ ಜೈಲರ್ 1ನಲ್ಲಿ ಮಂಗಳೂರಿನ ಪಿಳಿಕುಳದಲ್ಲಿ ಶೂಟಿಂಗ್ ಆಗಿತ್ತು. ಆಗ ಶಿವರಾಜ್ ಕುಮಾರ್ ಅವರ ಒಂದು ಸಣ್ಣ ತುಣುಕು, ಅವರದರಲ್ಲಿ ನರಸಿಂಹ ಅಂತ ಇರಬೇಕು ಅನ್ನೋ ಪಾತ್ರವನ್ನು ನಿಭಾಯಿಸಿದ್ರು. ಅವರು ಒಂದು ವಿಲನ್ ಆಗಿದ್ದರು ಅದರಲ್ಲಿ. ಇಲ್ಲೂ ಕೂಡ ಶಿವರಾಜ್ ಕುಮಾರ್ ಅವರ ರೋಲ್ ಬರುತ್ತೆ, ಈ ಹಿಂದಿಗಿಂತ ಹೆಚ್ಚಾಗಿರುತ್ತೆ ಅಂತ ಕೇಳ್ಪಟ್ಟಿದ್ವಿ. ಈಗ ಮೈಸೂರಿನಲ್ಲಿ ಶೂಟಿಂಗ್ ಆರಂಭ ಆಗಿದೆ. ದಳಪತಿ ಸಿನಿಮಾದ ಕಂಪ್ಲೀಟ್ ಶೂಟಿಂಗ್ ಮೈಸೂರಿನಲ್ಲೇ ಆಗಿತ್ತು. ಉಳಿದಂತೆ ಪಡೆಯಪ್ಪ, ಮುತ್ತು ಸಿನಿಮಾಗಳ ಚಿತ್ರೀಕರಣವೂ ಕೂಡ ಮೈಸೂರಿನಲ್ಲೇ ಆಗಿತ್ತು. ಯಾಕೆಂದರೆ ರಜನಿಕಾಂತ್ ಅವರಿಗೆ ಫೇವ್ರೆಟ್ ಪ್ಲೇಸ್ ಅದು ಮೈಸೂರು. ಹಾಗಾಗಿ ಮೈಸೂರು ಸುತ್ತಮುತ್ತಲಿನ ಅನೇಕ ಪ್ರದೇಶಗಳಲ್ಲಿ ಶೂಟಿಂಗ್ ಈಗಾಗಲೇ ಶುರುವಾಗಿದೆ. ಜೈಲರ್ 2 ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವೀಸ್ ರಜನಿಕಾಂತ್ ಅವ್ರದ್ದು. ಜೈಲರ್ 1 ಸಕ್ಸಸ್ ಆಗಿತ್ತು. ಜೈಲರ್ 1 ನಂತರದಲ್ಲಿ ಜೈಲರ್ 2ನ ಸಿನಿಮಾ ಶೂಟಿಂಗ್ ಈಗ ಪ್ರಾರಂಭ ಆಗಿದೆ. ಈ ಶೂಟಿಂಗ್ನಲ್ಲಿ ಶಿವರಾಜ್ ಕುಮಾರ್ ಅವರು ಭಾಗಿಯಾಗ್ತಾರೋ ಇಲ್ಲವೋ ಗೊತ್ತಿಲ್ಲ, ಯಾಕೆಂದರೆ ಅದರ ಮುಂದುವರಿದ ಭಾಗ ಇದು. ಹಾಗಾಗಿ ಶಿವರಾಜ್ ಕುಮಾರ್ ಅವರು ಕೂಡ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಅದು ಇಲ್ಲಿರ್ತಾರೋ ಅಥವಾ ಬೇರೆ ಸೆಟ್ಗಳಲ್ಲಿರ್ತಾರೋ, ಕತೆ ಹೇಗೆ ಹೋಗುತ್ತೆ ಎಂದು ನಮಗೆ ಗೊತ್ತಿಲ್ಲ. ಹಾಗಾಗಿ ಆ ಶೂಟಿಂಗ್ನಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಇದರಲ್ಲಿ ಮಾತ್ರ ರಜನಿಕಾಂತ್ ಅವರು ಮಾತ್ರ ಕಾಣಿಸ್ತಾ ಇದ್ದಾರೆ. ತಮ್ಮ ಎಂದಿನ ಸ್ಟೈಲ್ನಲ್ಲೇ ಜೇಬೊಳಗೆ ಕೈ ಇಳಿಸ್ಕೊಂಡು ಭಾಳ ಟಿಪ್ ಟಾಪ್ ಆಗಿ ಪೊಲೀಸ್ ಅಧಿಕಾರಿಯಾಗಿರ್ತಾರೆ. ಇದು ಸಿನಿಮಾದಲ್ಲೂ ಕೂಡ. ಜೈಲರ್ 1ನಲ್ಲೂ ಕೂಡ ಪೊಲೀಸ್ ಅಧಿಕಾರಿಯಾಗಿದ್ದರು, ಇಲ್ಲೂ ಪೊಲೀಸ್ ಅಧಿಕಾರಿ ಆಗಿರ್ತಾರೆ. ಶೂಟಿಂಗ್ ಪ್ರಾರಂಭ ಆಗಿದೆ. ಮೈಸೂರಿನಲ್ಲಿ ವಿವಿಧ ಪ್ರದೇಶಗಳಲ್ಲಿ ಶೂಟಿಂಗ್ ನಡೀತಾ ಇದೆ. ಇತ್ತೀಚೆಗೆ ಕೇರಳದಲ್ಲೂ ಕೂಡ ಶೂಟಿಂಗನ್ನು ಮುಗಿಸಿತ್ತು ಚಿತ್ರತಂಡ. ಈಗ ಮೈಸೂರಿಗೆ ಬಂದಿದೆ. ಮೈಸೂರಿನಲ್ಲಿ ಶೂಟಿಂಗ್ ಆರಂಭ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.